ದುರಂತದಲ್ಲಿ ವಯನಾಡು ಮುಳುಗಿ ಹೋಗಿದೆ. 166 ಮಂದಿ ಸಾವನ್ನಪ್ಪಿದ್ದಾರೆ. ಆ ದುರಂತದಲ್ಲಿ ಸಂಭವಿಸಿರ್ತಕ್ಕಂಥ ಪ್ರಾಕೃತಿಕ ವಿಕೋಪದಲ್ಲಿ, ಭೂಕುಸಿತದ ದುರಂತದಲ್ಲಿ 166ಕ್ಕೂ ಹೆಚ್ಚು ಸಾವು. ದುರಂತದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಲೈವ್ ಕವರೇಜ್ ಕೊಡ್ತಾ ಇದೆ. ಚೂರಲ್ಮಲೆಯಲ್ಲಿ ಆ ಕರಾಳ ರಾತ್ರಿ ಅಂದ್ರೆ ಮೊನ್ನೆ ರಾತ್ರಿ ಏನ್ ನಡೀತು, ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ನಡೆದು ಹೋಯ್ತು ದುರಂತ. ಆ ದುರಂತದ ಘಳಿಗೆಯ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಜನ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಕನ್ನಡಿಗರೇ ನಿಮ್ಮ ಮುಂದೆ. ದೇವರ ನಾಡು ಕೇರಳದಲ್ಲಿ ಕಳೆದ 2 ದಿನಗಳಿಂದ ಸುರಿತಾ ಇರುವಂತಹ ರಣಭೀಕರ ಮಳೆಗೆ ಸಾಕಷ್ಟು ಅನಾಹುತಗಳು ಸಂಭವಿಸಿದೆ. ನಾನೀಗ ಸದ್ಯ ಒಳ್ಳಕಾಯಿ ಗ್ರಾಮದ ನದಿ ಹುಟ್ಟುವಂತಹ ಸ್ಥಳದಲ್ಲಿದ್ದೇನೆ. ಇವತ್ತು ರಿಪಬ್ಲಿಕ್ ಕನ್ನಡ ಖುದ್ದು ನದಿ ಹುಟ್ಟುವಂತಹ ಸ್ಥಳದಿಂದ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇರುವಂಥದ್ದು. ನೀವು ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಅತಿ ಚಿಕ್ಕದಾಗಿ ಅಂದರೆ ಕಾಡಿನಿಂದ ಬರುವಂತಹ ನದಿ ಇದು. ಈ ನದಿ ಪ್ರತಿ ದಿನವೂ ನಿತ್ಯವೂ ಕೂಡ ಇಷ್ಟೇ ಪ್ರಮಾಣದಲ್ಲಿ ಹರಿತಾ ಇರುತ್ತೆ. ಮಳೆ ಬಂದರೂ ಕೂಡ ಇದೇ ಪ್ರಮಾಣದಲ್ಲಿ ಹೋಗ್ತಾ ಇರುತ್ತೆ ಅಂತೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆದರೆ ಕಳೆದ 2 ದಿನಗಳ ಹಿಂದೆ ಮಧ್ಯರಾತ್ರಿ ಸುರಿದಂತಹ ರಣಭೀಕರ ಮಳೆಗೆ 4 ಭಾಗಗಳಿಂದಲೂ ಕೂಡ ಬೆಟ್ಟ ಗುಡ್ಡ ಏನಿದೆ, ಅಕ್ಕಪಕ್ಕ ಕಾಣ್ತಾ ಇರೋ ನದಿ ಪಕ್ಕದಲ್ಲಿರುವಂತಹ ಏನೋ ಬೆಟ್ಟ ಗುಡ್ಡ ಎಲ್ಲಿ ಬರುತ್ತದೆ, ಆ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಬರುವಂತಹ ಝರಿಯಾಗಿ ಬರುವಂತಹ ನೀರಿನ ಪ್ರಮಾಣ ಸಾಕಷ್ಟು ಪ್ರಮಾಣದಲ್ಲಿ ಬಂದ ಕಾರಣಕ್ಕಾಗಿ ಸುತ್ತಲೂ ನಾವು ನಿಂತಿರುವಂತಹ ಜಾಗ ಈ ನದಿ ಹುಟ್ಟುವ ಬರ್ತಾ ಇರುವಂತಹ ಸ್ಥಳ ಇದು. ಇಲ್ಲಿಂದ ಒಂದು ರಿಪಬ್ಲಿಕ್ ಕನ್ನಡ ಖುದ್ದು ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇರುವಂಥದ್ದು. ಇನ್ನು ಈ ಸ್ಥಳ ಏನಿದೆ ಇಲ್ಲಿ ಕೂಡ ಸಾಕಷ್ಟು ಮನೆಗಳಿತ್ತು. ಮನೆಗಳೆಲ್ಲವೂ ಕೂಡ ಬಂಡೆ ಕಲ್ಲಿನ ಹೊಡೆತಕ್ಕೆ ಸಂಪೂರ್ಣವಾಗಿ ನಾಶ ಆಗಿದೆ. ಜೊತೆಗೆ ಈಗಾಗಲೇ ಕೃತಕವಾದಂತಹ ಸೇತುವೆ ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. NDRF ಮತ್ತು SDRF ಸಿಬ್ಬಂದಿಗಳು ಆ ಕಡೆ ಬದಿಗೆ ಹೋಗಬೇಕಾದ್ರೆ ಸಾಕಷ್ಟು ತೊಂದರೆ ಆಗ್ತದೆ. ಸೊ ಹೀಗಾಗಿ ಮರದ ದಿಮ್ಮಿಗಳನ್ನು ಇಟ್ಟು ಒಂದು ಕೃತಕವಾದಂತಹ ಸೇತುವೆಗಳನ್ನು ಮಾಡಿದ್ದಾರೆ. ನದಿ ಪಕ್ಕದಲ್ಲಿರುವಂತಹ ಇಲ್ಲಿ ಹಲವಾರು ಮನೆಗಳಿದೆ. ಹಲವಾರು ಮನೆಗಳು ಕೂಡ ಈಗ ಸಂಪೂರ್ಣವಾಗಿ ನೀರಲ್ಲಿ ಕೊಚ್ಚಿ ಹೋಗಿದೆ. ಅರ್ಧಕ್ಕೆ ಅರ್ಧದಷ್ಟು ನೀರಿನ ಸೆಳೆತಕ್ಕೆ ಮತ್ತು ನೀರಿನ ಬಂಡೆಕಲ್ಲಿನ ಹೊಡೆತಕ್ಕೆ ಇಲ್ಲಿಂದ ಸಾಕಷ್ಟು ಅನಾಹುತಗಳು ಸಂಭವಿಸೋದು. ಇಲ್ಲ ಮತ್ತೊಂದು ಭಾಗದಲ್ಲಿ ಮನೆ ಜಖಂಗೊಂಡಿರೋ ಕಾರಣಕ್ಕಾಗಿ ಈಗಾಗಲೇ ರಕ್ಷಣಾ ಸಿಬ್ಬಂದಿಗಳು ಕೂಡ ಸಾಕಷ್ಟು ಕೆಲಸದಲ್ಲಿ ನಿರತರಾಗಿದ್ದಾರೆ. ಅಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಈಗಾಗಲೇ ನದಿಯ ಪಕ್ಕದಲ್ಲಿರುವಂತಹ ಕೆಲ ಮನೆಗಳಿದೆ. ಅಲ್ಲಿ ಮನೆಗಳಲ್ಲೂ ಕೂಡ ಸಾಕಷ್ಟು ಏನೋ ವಸ್ತುಗಳಿದೆ, ಅವೆಲ್ಲವೂ ಕೂಡ ತೆಗೆಯುವಂಥ ಕೆಲಸಗಳಾಗ್ತದೆ. ಜೊತೆಗೆ ಒಳಭಾಗದಲ್ಲಿ ಯಾರು ಮೃತ ದೇಹಗಳಿದೆಯಾ ಅಥವಾ ಯಾರು ಇದ್ದಾರಾ ಅನ್ನುವಂತಹ ಹುಡುಕುವಂತಹ ಕೆಲಸ ಈಗಾಗಲೇ SDRF ಮತ್ತು NDRF ಸಿಬ್ಬಂದಿಗಳು, ಸ್ವಯಂ ಸೇವಕ ಸಿಬ್ಬಂದಿಗಳು ಎಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು. ಈ ಒಂದು ಪ್ರದೇಶ ನಿಜಕ್ಕೂ ಕೂಡ ಸದ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಅನ್ನುವಂತಹ ರೀತಿಯಲ್ಲಿ ಭಾಳ ಸೈಲೆಂಟಾಗಿ ಕಾಣ್ತಾ ಇದೆ. ಆದರೆ ಕಳೆದ 2 ದಿನಗಳಿಂದಲೂ ಕೂಡ ಈ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋ ಕಾರಣಕ್ಕಾಗಿ ನೀವು ನೋಡ್ತಾ ಇರುವಂತಹ ನದಿ ಏನಿದೆ, ಈ ನದಿ ಭಾಳ ಕಡಿಮೆ ಪ್ರಮಾಣದಲ್ಲಿ ನೀರು ಹೋಗ್ತಾ ಇದೆ. ಆದರೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಿರೋ ಕಾರಣಕ್ಕಾಗಿ ಸಣ್ಣ ಪ್ರಮಾಣದಲ್ಲಿ ಇಳಿತಾ ಇದೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ವಯನಾಡು. ದೇವರನಾಡು ಕೇರಳದಲ್ಲಿ ಸಂಭವಿಸಿದ ಈ ರಣಭೀಕರ ದುರಂತಕ್ಕೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಕೂಡ ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಮತ್ತು ಜಲಾಸುರನ ಆ ಕಬಂಧ ಬಾಹುಗಳಲ್ಲಿ ಊರಿಗೆ ಊರೇ ಮುಳುಗಿ ಹೋಗಿದೆ. ಆ ಕುರಿತಾದ ರಿಪೋರ್ಟ್ ಇಲ್ಲಿದೆ. ಭೂಕುಸಿತ, ಪ್ರವಾಹಕ್ಕೆ ಕೊಚ್ಚಿ ಹೋದ ಇಡೀ ಗ್ರಾಮ. ಮೃತದೇಹವನ್ನ ಸಾಗಿಸುತ್ತಿರುವ ರಕ್ಷಣಾ ಸಿಬ್ಬಂದಿ. ಭೂಕುಸಿತ, ನೆರೆಗೆ ಕೊಚ್ಚಿ ಹೋದ ಜನರ ಬದುಕು. ಕರಳು ಚುರ್ ಅನ್ನೋ ದೃಶ್ಯಕ್ಕೆ ದೇವರ ನಾಡು ಕೇರಳ ಸಾಕ್ಷಿಯಾಗಿದೆ. ಎಸ್, ವಯನಾಡಿನ ಮೆಪ್ಪಾಡಿಯಲ್ಲಿ ನಿನ್ನೆ ಕಂಡು ಕೇಳರಿಯದ ಭೂಕುಸಿತ ಸಂಭವಿಸಿತು. ಈ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಸೇನೆ ಮತ್ತು NDRF ಸೇರಿದಂತೆ ರಕ್ಷಣಾ ಪಡೆಗಳು ಮತ್ತೆ ಕಾರ್ಯಾಚರಣೆಯನ್ನ ಆರಂಭಿಸಿದೆ.
ಭೂಕುಸಿತದಿಂದ ಹಲವು ಮನೆಗಳು, ಮರಗಳು, ಹಸು, ನಾಯಿ, ಜನ ಸೇರಿದಂತೆ ಎಲ್ಲವೂ ಕೊಚ್ಕೊಂಡು ಹೋಗಿದೆ. ಕೇರಳದ ಎಲ್ಲ ಉತ್ತರ ಜಿಲ್ಲೆಗಳಿಗೆ ಸರ್ಕಾರ ರೆಡ್ ಅಲರ್ಟ್ ಘೋಷಿಸಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳನ್ನು ವಿತರಿಸಲಾಗ್ತಾ ಇದೆ. ಪ್ರಧಾನಿ ಮೋದಿ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ನೆರವು ಘೋಷಿಸಿದ್ದಾರೆ. ಒಟ್ಟಾರೆ ನೈಸರ್ಗಿಕ ವಿಕೋಪದಿಂದ ಸಾವಿರಾರು ಕುಟುಂಬಗಳು ಬೀದಿಗೆ ಬಿದ್ದಿದ್ದು ಅವರ ಗೋಳು ನೋಡತೀರದ್ದಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಕೇರಳದ ವಯನಾಡಿನ ದುರಂತದಲ್ಲಿ ಸಾಕಷ್ಟು ಮಂದಿ ಕನ್ನಡಿಗರು ಕೂಡ ಸಾವನ್ನಪ್ಪಿದ್ದಾರೆ. ಇನ್ನೂ ಹಲವರು ನಾಪತ್ತೆ ಕೂಡ ಆಗಿ ಹೋಗಿದ್ದಾರೆ. ಕನ್ನಡಿಗರ ರಕ್ಷಣೆಗೆ ಅಂತ ರಾಜ್ಯ ಸರ್ಕಾರ ಕಂಕಣಬದ್ಧವಾಗಿದೆ. ಸಚಿವ ಸಂತೋಷ್ ಲಾಡ್ ಅವರನ್ನ ವಯನಾಡಿಗೆ ಕಳುಹಿಸಲಾಗಿದೆ. ಮಗಳಿಗಾಗಿ ಗೋಳಾಡುತ್ತಿರುವ ಹೆತ್ತಮ್ಮ, ಅಮ್ಮನನ್ನ ಕಳೆದುಕೊಂಡ ಮಗಳ ರೋದನೆ. ಕೇರಳದ ಭೂಕುಸಿತದಲ್ಲಿ ತಮ್ಮವರನ್ನ ಕಳೆದುಕೊಂಡು ರೋದಿಸುತ್ತಿರುವ ದೃಶ್ಯ ಮಂಡ್ಯದಲ್ಲಿ ಕಂಡುಬಂತು. ಹೌದು, ವಯನಾಡಿನಲ್ಲಿ ರಣಭೀಕರ ಭೂಕುಸಿತದಲ್ಲಿ ರಾಜ್ಯದ 8 ಮಂದಿ ಮೃತಪಟ್ಟಿದ್ದಾರೆ. ಮಂಡ್ಯ ಮೂಲದ ಲೀಲಾವತಿ, ನಿಹಾಲ್, ಚಾಮರಾಜನಗರ ಜಿಲ್ಲೆಯ ರಾಜೇಂದ್ರ, ರತ್ನಮ್ಮ ಸೇರಿ 8 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳ 9 ಮಂದಿ ಕಣ್ಮರೆಯಾಗಿದ್ದಾರೆ. ಇನ್ನು ತಮ್ಮವರನ್ನ ಕಳೆದುಕೊಂಡ ಕುಟುಂಬಸ್ಥರ ಗೋಳಾಟ ಕರಳು ಚುರ್ರನ್ನುವಂತಿದೆ. ಮಗಳು ಅಳಿ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು, ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀರಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.